ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈಥಿಲಿ ಮಲ್ನಾಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೇನು ಅಂತಂದರೆ, ಮಲೇಷ್ಯಾದಲ್ಲಿ ಆಕಾಶ ಬಂದು ಭೂಮಿನ ಟಚ್ ಮಾಡಿದೆಯಂತೆ. ತುಂಬ ವರ್ಷಗಳಿಂದ ಅಲ್ಲಿ ಹೋಗಿ ಜನ ಫೋಟೋ ಎಲ್ಲ ತಗೊಂಡು ಬರ್ತಿದ್ದಾರೆ. ಸೊ ನಿಜವಾಗ್ಲೂ ಆಕಾಶ ಭೂಮಿನ ಟಚ್ ಆಗಿದೆಯಾ, ನೋಡ್ಕೊಂಬರೋಣ ಬನ್ನಿ. ನಾವಿವಾಗ ಕೊಲಾಲಂಪುರ್ನಿಂದ ಸ್ಕೈ ಮಿರರ್ ಅನ್ನೋ ಪ್ಲೇಸಿಗೆ ಹೋಗಬೇಕು ಅಂದರೆ ಸುಮಾರು 1-1.5 ಗಂಟೆ ಜರ್ನಿ ಇರುತ್ತೆ. ಅಲ್ಲಿಂದ ನೀವು ಬೋಟ್ನಲ್ಲಿ ನೀವು ಸ್ಕೈ ಮಿರರ್ ಅನ್ನೋ ಪ್ಲೇಸಿಗೆ ಹೋಗ್ಬೋದು. ಇಲ್ಲಿ ಫಾರಿನರ್ಸ್ಗೆ ಸುಮಾರು ಒಂದು ಟಿಕೆಟು 2,000 ರೂಪಾಯಿ ಹತ್ತಿರ ಬರುತ್ತೆ. ಬಟ್ ನೀವು ಮೊದಲೇ ಬುಕ್ ಮಾಡಿ ರಿಜಿಸ್ಟರ್ ಮಾಡಿರಬೇಕು. ಅಲ್ಲಿ ಹೋದ್ಮೇಲೆ ನಿಮಗೆ ಟಿಕೆಟ್ ಕೊಡೋದಿಲ್ಲ. ಮತ್ತು ಇದು ಎವ್ರಿಡೇ ಇರೋದಿಲ್ಲ. ಸೊ ಸ್ಲಾಟ್ನ ನೋಡಿ ಬುಕ್ ಮಾಡಿಕೊಂಡು ಬರಬೇಕಾಗತ್ತೆ. ಇದು ಹೇಗೆ ಅಂತಂದರೆ, ಇದು ಸಮುದ್ರ ಮಧ್ಯಕ್ಕೆ ನಾವು ಹೋಗ್ತೀವಿ. ಅಲ್ಲಿ ನಾರ್ಮಲ್ ಆಗಿ ಸಮುದ್ರದ ಅಲೆಗಳು, ನೀರುಗಳು ಎಲ್ಲನೂ ಇರುತ್ತೆ. ಅದು ಒಂದು ಪರ್ಟಿಕ್ಯುಲರ್ ಟೈಮ್ ಆದಮೇಲೆ ಆ ನೀರೆಲ್ಲ ಕೆಳಗಡೆ ಇಳಿದೋಗುತ್ತೆ. ನಿಮಗೆ ಸೀ ಬೆಡ್ ಥರ ಕಾಣಿಸುತ್ತೆ. ಒಂದು ಅಬ್ಬಬ್ಬ ಅಂತಂದರೆ ಹೆಚ್ಚು ಅಂದರೆ ಒಂದು 5 ಸೆಂಟಿಮೀಟ್ರ್ ಅಷ್ಟು ನೀರಿರ್ಬೋದು ಅಷ್ಟೇ. ಸೊ ಆವಾಗ ನೀವು ಸ್ಕೈ ಮಿರರ್ ಹತ್ರ ಹೋದಾಗ ನಿಮಗೆ ಫೋಟೋಸು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ತುಂಬ ಜನ ಟೂರಿಸ್ಟ್ ಆಲ್ರೆಡಿ ಬಂದಿರೋದ್ರಿಂದ ಒಂದೊಂದು ಬೋಟಿಗೆ ಒಂದೊಂದು ಕಂಟ್ರಿ ಜನಗಳನ್ನು ಹಾಕ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಚೈನೀಸಲ್ಲಿ ಮೆಜಾರಿಟಿ ಇದ್ದರೆ ಒಂದು ಬೋಟಿಗೆ ಫುಲ್ಲು ಚೈನೀಸ್ನ ಕಳಿಸ್ತಿದ್ದಾರೆ. ನಮಗೆ ಇಂಡಿಯನ್ಸ್ ಬೋಟಲ್ಲಿ ಅಂದರೆ ಇಂಡಿಯನ್ಸ್ ಯಾರು ಮೆಜಾರಿಟಿ ಇದ್ದಾರೆ ಆ ಬೋಟಿಗೆ ಹಾಕ್ತಾ ಇದ್ದಾರೆ. ಸೊ ನಾವಿವಾಗ ಲೈಫ್ ಜಾಕೆಟ್ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀವಿ. ಯಾಕಂದರೆ ಸಮುದ್ರದ ಒಳಗಡೆ ನಾವು ಹೋಗ್ತಾ ಇದ್ದೀವಿ ಬೋಟ್ನಲ್ಲಿ. ಸೊ ಸೇಫ್ಟಿ ಮೆಜರ್ಗೋಸ್ಕರ ಲೈಫ್ ಜಾಕೆಟ್ ಕಂಪಲ್ಸರಿ ಹಾಕಲೇಬೇಕು. ಇವಾಗ ನಮ್ಮ ಗೈಡು ನಮಗೆ ದಾರಿ ತೋರಿಸ್ತಾ ಇದ್ದಾರೆ. ಹಾಗೆ ಯಾವ ಬೋಟ್ ನಮ್ಮದು ಅಂತಲೂ ತೋರಿಸ್ತಾರೆ. ಅದ್ರ ಜೊತೆಗೆ ಇವರೇ ನಮ್ಮ ಇವತ್ತಿನ ಫೋಟೋಗ್ರಾಫರ್ ಆಗಿರ್ತಾರೆ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಬೋಟ್ ಸ್ಟಾರ್ಟ್ ಆದಾಗ ಒಂಥರ ನೀರೆಲ್ಲ ಒಂಥರ ಮಣ್ಣು ಥರ ಇತ್ತು. ಆಮೇಲೆ ಸ್ವಲ್ಪ ತಿಳಿ ಕಲರ್ ಬಂತು. ಇವಾಗ ನೋಡಿ ಸ್ವಲ್ಪ ಲೈಟ್ ಬ್ಲೂ ಬಂತು. ಇವಾಗ ನೋಡಿ ಡಾರ್ಕ್ ಕಲರ್ ಬ್ಲೂ ಆಗ್ತಾ ಇದೆ. ಹೇಗೆ ಸಮುದ್ರ ಎಷ್ಟು ವಿಚಿತ್ರ ಅಲ್ವಾ, ಯಾವ ಥರ ತನ್ನ ಬಣ್ಣನ ಯಾವ ರೀತಿ ಬದಲಾಯಿಸುತ್ತೆ ಅಂತ ನೋಡಿ. ಈ ಲೈನ್ ಕರೆಕ್ಟ್ ಎಕ್ಸಾಕ್ಟ್ ಒಂದು ಲೈನ್ ದಾಟಾದ್ಮೇಲೆ ಕಂಪ್ಲೀಟ್ ಸಮುದ್ರ ಫುಲ್ಲು ಡಾರ್ಕ್ ಬ್ಲೂ ಆಗಿಬಿಡುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ನಮಗಿಂತ ಮುಂಚೆ ಬಂದಿರೋ ಬೋಟ್ಗಳು ಆಲ್ರೆಡಿ ಪಾರ್ಕ್ ಮಾಡಿದ್ದಾರೆ. ಸೊ ಜನ ಎಲ್ಲ ಇಳಿದು ವೆಯ್ಟ್ ಮಾಡ್ತಿದ್ದಾರೆ. ಯಾರಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಂದರೆ, ಅವ್ರ ಗೈಡ್ಗಳು ಫೋಟೋ ಶೂಟ್ ಮಾಡೋದಕ್ಕೆ ಆ ಸೆಟಪ್ ಎಲ್ಲ ರೆಡಿ ಮಾಡಬೇಕು. ಅದಕ್ಕೂ ಮುಂಚೆ ಅಲ್ಲಿರೋ ಐಲ್ಯಾಂಡ್ನಲ್ಲಿರುವಂಥ ನೀರುಗಳೆಲ್ಲ ಕಡಿಮೆ ಆಗಿ ಸುಮಾರು 1-5 ಸೆಂಟಿಮೀಟ್ರ್ ಅಷ್ಟು ನೀರು ಬರಬೇಕು. ಆಲ್ರೆಡಿ ನೀರು ಕಡಿಮೆ ಆಗ್ತಾ ಇದೆ. ನೀವು ನೋಡ್ಬೋದು, ಜನ ಓಡಾಡ್ತಾ ಇದ್ದಾರೆ. ಅವರು ಪಾದಗಳೆಲ್ಲ ಕಾಣಿಸ್ತಾ ಇದೆ ಅಂದರೆ ಖಂಡಿತ ನೀರು ಕಡಿಮೆ ಆಗ್ತಾ ಇದೆ. ನಡೀರಿ ನಾವು ಕೂಡ ಹೋಗಿ ಆಕಾಶ ಎಷ್ಟು ಕೆಳಗಡೆ ಬಂದಿದೆಯಾ, ಏನು ಹೇಗೆ, ಮತ್ತು ಆ ಫೋಟೋಶೂಟು ಏನೇನಿದೆ ಇಲ್ಲೆಲ್ಲ ನೋಡ್ಕೊಂಬರೋಣ ಬನ್ನಿ.
ನೀರೆಲ್ಲ ಕಡಿಮೆ ಆಗಿರೋದ್ರಿಂದ ನಿಮಗೆ ಕಾಲಿಗೆ ಏಡಿಗಳಾಗಲಿ, ಶಂಕದ ಹುಳಗಳಾಗಲಿ ಅಥವಾ ಕಪ್ಪೆ ಚಿಪ್ಪುಗಳು, ಜೀವ ಇರುವಂಥ ಕಪ್ಪೆ ಚಿಪ್ಪುಗಳಾಗಲಿ ತುಂಬ ಕಾಲಿಗೆ ಸಿಗ್ತಾ ಇದ್ವು. ನೋಡೋದಕ್ಕೆ ಒಂಥರ ಖುಷಿ ಅನಿಸ್ತಿತ್ತು. ಈ ಮಧ್ಯದಲ್ಲಿ ನಮ್ಮ ಗೈಡ್ ಫೋಟೋಶೂಟ್ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ರು. ಸೊ ಇಲ್ಲಿ ನಮಗೆ 1 ಅವರ್ ಅಷ್ಟೇ ಟೈಮ್ ಇರೋದು. ಅದು ಫೋಟೋಶೂಟ್ ಮುಗಿಸ್ಕೊಂಡು ವಾಪಸ್ ನಾವು ಬೋಟ್ ಹತ್ಕೊಂಡು ವಾಪಸ್ ನಮ್ಮ ಪ್ಲೇಸಿಗೆ ಬಂದುಬಿಡಬೇಕು. ಅಷ್ಟರೊಳಗೆ ನಿಮ್ಗೆ ಏನೇನು ಟೈಮ್ ಸಿಗುತ್ತೆ ಅಷ್ಟು ನೀವು ನೀರಿನಲ್ಲಿ ಆಟ ಆಡ್ಬೋದು. ನೀವು ಸುತ್ತ ನೋಡಿ ಒಂದ್ಸತಿ. ಆಗ್ಲೇ ಬಂದಾಗ ಎಷ್ಟು ಜನ ಇದ್ರು. ಇವಾಗ ನಾವಂತೂ ಫೋಟೋ ತೆಗ್ಸಿ ಎಲ್ಲರನ್ನೂ ಕಳಿಸಿ ಲಾಸ್ಟಿಗೆ ಹೋಗ್ತಾ ಇದೀವಿ. ಒಂದು ರೌಂಡ್ ನೋಡ್ಕೊಂಡು ಬನ್ನಿ ಯಾರ್ಯಾರಿದ್ದಾರೆ ಅಂತ. ಜಿಗಿ ಅಂತಿದ್ದು ಜಾಗ ಪ್ರಶಾಂತವಾಗಿ ಆಗೋಯ್ತು. ನಿಜ ಹೇಳಬೇಕು ಅಂದರೆ ಇಲ್ಲಿ ಭೂಮಿ ಮತ್ತು ಆಕಾಶ ಇಲ್ಲಿ ಟಚ್ ಆಗಿರಲ್ಲ. ಬಟ್ ಏನಂದರೆ ಆಕಾಶದ ರಿಫ್ಲೆಕ್ಷನು ಭೂಮಿ ಮೇಲೆ ಕಾಣ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಫೋಟೋ ತೆಗೆದ್ರೆ ನಿಮಗೆ ಆಕಾಶ ಮತ್ತು ಭೂಮಿ ಒಂದಾಗಿದೆ ಅನ್ನೋ ಥರ ರಿಫ್ಲೆಕ್ಷನ್ ಬರುತ್ತೆ. ಅದನ್ನೇ ಇಲ್ಲಿ ಸ್ಕೈ ಮಿರರ್ ಅಂತ ಹೇಳ್ತಾರೆ. ಹಾಗೆ ಈ ಬ್ಯೂಟಿಫುಲ್ ಫೋಟೋಸ್ಗಳನ್ನು ನೀವೇನು ನೋಡಿದ್ರಿ ಅದನ್ನು ನಾವು ಕ್ಲಿಕ್ ಮಾಡೋದಕ್ಕಾಗಲ್ಲ. ನಮ್ಮ ಗೈಡ್ ಅವ್ರ ಹತ್ರನೇ ಒಂದು ಅಪ್ಲಿಕೇಶನ್ ಇರುತ್ತೆ ಅವ್ರ ಮೊಬೈಲಲ್ಲಿ. ಅವರು ನಮಗೆ ಈ ಫೋಟೋಸ್ನ ಕ್ಲಿಕ್ ಮಾಡಿ ಕೊಡ್ತಾರೆ. ಹಾಗೆ ಅವರೊಂದು ಲಿಂಕ್ ಕೊಟ್ಟಿರ್ತಾರೆ. ಸಂಜೆ ಅಷ್ಟೊತ್ತಿಗೆ ನಿಮಗೆ ಆ ಲಿಂಕಲ್ಲಿ ನಿಮ್ಮ ಎಲ್ಲ ಫೋಟೋಸ್ಗಳು ಬಂದಿರುತ್ತೆ. ಫೋಟೋಸ್ಗೇನು ಎಕ್ಸ್ಟ್ರಾ ಚಾರ್ಜಸ್ ಇರೋಲ್ಲ. ಬಿಕಾಸ್ ನಾವು ಆ ಸ್ಕೈ ಮಿರರ್ಗೆ ಹೋಗ್ತಾ ಇರೋದೇ ಅಷ್ಟು ದೂರ ಹೋಗಿ ಫೋಟೋಸ್ ತೆಕ್ಕೊಳ್ಳೋದಕ್ಕೆ. ಆ ಪ್ಯಾಕೇಜ್ನಲ್ಲೇ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಹಾಗೆ ಆ ಪ್ಯಾಕೇಜಲ್ಲಿ ನಿಮಗೆ ಸ್ನ್ಯಾಕ್ಸ್ ಅಂತ ಒಂದು ಬಾಟಲ್ ನೀರು ಮತ್ತು ಒಂದು ಬನ್ ಪ್ಯಾಕೆಟ್ನ ಕೊಟ್ಟಿರ್ತಾರೆ. ಎಷ್ಟೊಂದು ಜನ ಟೂರಿಸ್ಟ್ಗಳಿಗೆ ಮಲೇಷ್ಯಾ ಅಂತಂದರೆ ಕೇವಲ ಟ್ವಿನ್ ಟವರ್ ಅಥವಾ ಮ್ಯಾನ್ ಮೇಡ್ ದೊಡ್ಡ ಬಿಲ್ಡಿಂಗ್ಗಳು ಅಷ್ಟೇ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಮಲೇಷ್ಯಾದಲ್ಲಿ ಈ ಥರ ಡಿಫ್ರೆಂಟ್ ತುಂಬ ಚೆನ್ನಾಗಿರೋವಂಥ ನ್ಯಾಚುರಲ್ ಆಗಿರೋವಂಥ ಪ್ಲೇಸ್ಗಳು ತುಂಬ ಇದೆ. ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ. ಅಲ್ಲಿವರೆಗೂ ಬಾಯ್.